ಹೇ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಂದರೆ, ಸಂಜೆ ಒಂದು 5 ಗಂಟೆ ಆಗಿರ್ಬೋದು. ನಾನು ಆಟ ಆಡೋಣ ಅಂತ ಬಂದೆ. ಯಾಕಂದರೆ ಮನೆಯಲ್ಲಿ ಬೋರ್ ಆಗಿತ್ತು, ಕುತ್ಕೊಂಡು ಬೆಳಿಗ್ಗೆಯಿಂದ ಕುತ್ಕೊಂಡು ಬೋರ್ ಆಗಿತ್ತು. ಅದಕ್ಕೆ ಈಗ ಶಟಲ್ ಆಡೋಣ ಅಂತ ಬಂದಿದ್ದೇನೆ. ಅಲ್ಲಿ ನೋಡಿ ಫ್ರೆಂಡ್ಸ್ ಇದ್ದಾರೆ, ಅವರಿಬ್ಬರು. ಅವ್ರ ಜೊತೆ ಈಗ ಶಟಲ್ ಆಡ್ತಾ ಇದ್ದೀನಿ. ಎಂತ ಸರಿ ಆಟ ಮಾರಿಲ್ಲ ಮೊದಲಾಗಲ್ಲ ಮಾಡು. ಎಲ್ಲೆ ಎಲ್ಲೆ ನಾನು ಶಟಲ್ ಆಡ್ತಾ ಇದ್ದೆ. ಆಗ ನನ್ನ ತಮ್ಮ ಬಂದು ಹೇಳಿದ, ಅಣ್ಣ ನನಗೆ ಸೈಕಲ್ ಬಿಡ್ಲಿಕ್ಕೆ ಕಲ್ಸು ಅಂತ ಹೇಳಿದ. ಅದಕ್ಕೆ ಈಗ ಅವನಿಗೆ ಸೈಕಲ್ ಕಳ್ಸೋಣ ಬನ್ನಿ. ಫೈನಲಿ ಸೀಟ್ ತುಂಬ ಮೇಲೆ ಇತ್ತಲ್ಲ, ಅದಕ್ಕೆ ಸೀಟನ್ನು ಈಗ ಕೆಳಗೆ ಮಾಡಿದ್ದೇನೆ. ಈಗ ಇವನು ಹತ್ತುತ್ತಾ ಇದ್ದಾನೆ. ಹತ್ತು ನಾ ಹಿಡ್ಕೊಂತ ಹತ್ತು. ಸ್ಟ್ಯಾಂಡ್ ಆಫ್ ಮಾಡು ಫಸ್ಟ್. ಹೋಗು. ಸರಿ ಹೋಗು, ಮೆಲ್ಲಕ್ಕೆ ಹೋಗು. ಹೋಗು, ಮೆಲ್ಲಕ್ಕೆ ಹೋಗಲೇ. ಸ್ಟಾಪ್. ನೋಡಿ ಫ್ರೆಂಡ್ಸ್, ಇವನು ಎಲ್ಲಿಗೆ ಬಂದೀಗ ಬೀಳಿಸಿದ ಸೈಕಲನ್ನು ಬಂದು ಸೀದಾ. ಓ, ಸೀಟ್ ನೋಡ. ಎತ್ತು. ಇಳಿ, ಸೈಕಲಿಂದ ಇಳಿ. ಸ್ಟ್ಯಾಂಡ್ ಹಾಕಿ ಫಸ್ಟ್. ಇಳಿ. ನೋಡಿ ಬೀಳ್ಸಿದ್ದಾನೆ. ಅವನ ಚಪ್ಪಲ ಚೆರಟ್ಟಿದೆ. ಸೀಟ್ ನೋಡಿ, ಸೀಟ್ ಹೇಗೆ ಆಗಿತ್ತು. ಪುನಃ ಸರಿ ಮಾಡಿದ ಸೀಟನ್ನು. ಇವಾಗ ತಮ್ಮನಿಗಂತರೂ ಸೈಕಲ್ ಕಲಿಸಿದೆ. ಈಗ ನನ್ನ ಹತ್ರ ಇದು ಲೈಟ್ ಇತ್ತು. ಇದು ಲೈಟ್ನ ನಾನು ಡಿಯರ್ಡ್ ಆ್ಯಪಿಂದ ತೊಗೊಂಡಿದ್ದೆ. ಅದು ಫೈನಲಿ ನಿನ್ನೆ ಅಂತರೂ ಬಂದಿತ್ತು. ಅದಕ್ಕೆ ಇವತ್ತು ಈಗ ಇದನ್ನ ಟೆಸ್ಟ್ ಮಾಡೋಣ ಅಂತ ಕೆಳಗೆ ತೊಗೊಂಡು ಬಂದಿದ್ದೀನಿ. ಈಗ ತೋರಿಸ್ತೀನಿ ಬನ್ನಿ ಇದರಲ್ಲಿ ಎಷ್ಟು ಲೈಟ್ ಇದೆ ಅಂತ. ಇದೇ ಲೈಟ್. ಇಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ, ಅದನ್ನ ನೀವು 1-2 ಸೆಕೆಂಡ್ ಪ್ರೆಸ್ ಮಾಡಿದರೆ ಲೈಟ್ ಬರ್ತದೆ. ಅದು ಲೈಟ್ ಎಲ್ಲ ಚೇಂಜ್ ಆಗ್ತದೆ. ತುಂಬ ಲೈಟ್ ಉಂಟು ನೋಡಿ. ರೆಡ್ ಉಂಟು ನೋಡಿ. ಎಷ್ಟು ಲೈಟ್ ಇದೆ ಅಂದರೆ ತುಂಬ, ಒಂದು 10-12 ಲೈಟ್ ಇರ್ಬೋದು. ಇದು ನಾವು ಬೆಳಿಗ್ಗೆ ಎಲ್ಲ ಬೇಗ ಹೋಗುವಾಗ, ಹಾಗೆ ರಾತ್ರಿ ಲೇಟ್ ಆದಾಗೆಲ್ಲ ಹಾಕ್ಕೊಂಡು ಬಂದರೆ ಇದು ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ. ಇದನ್ನು ನಾನು ಡಿಯೋಡ್ ಆ್ಯಪಲ್ಲಿ ತುಂಬ ಕಮ್ಮಿಗೆ ತೊಗೊಂಡೆ. ನಿಮಗೇನಾದರೂ ಬೇಕಾದರೆ ಡಿಯೋಡ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಡಿಯೋಡ್ ಆ್ಯಪಲ್ಲಿ ಈ ಲೈಟನ್ನು ತೊಗೊಳ್ಳಿ. ಈಗ ಈ ಲೈಟ್ನ ಸೈಕಲಿಗೆ ಹಾಕಿದರೆ ಹೇಗೆ ಕಾಣ್ತದಂತ ತೋರಿಸ್ತೇನೆ ಬನ್ನಿ. ಹೇಗೆ ಹಾಕಿದರೆ ಹೇಗೆ ಕಾಣ್ತದಂತ ತೋರಿಸ್ತೀನಿ. ಸೀಟ್ ಇದಿಲ್ಲ, ನಿಮ್ಮದು ಸೀಟ್ ಹೈಟ್ ಮಾಡಿದಾಗ ಇರ್ತದಲ್ಲ, ನೀವು ರಬ್ಬರ್ ಬ್ಯಾಂಡಿಂದ ಇದನ್ನು ಹಾಕೋಬೋದು. ಈಗ ನೋಡಿ ಎಷ್ಟು ಚಂದ ಕಾಣ್ತಿದೆ ಅಂತ. ನೋಡಿ ಎಷ್ಟು ಚಂದ ಕಾಣ್ತಿದೆ. ಇದು ರಾತ್ರಿ ಟೈಮಲ್ಲಿ ಇನ್ನೂ ಸಹ ಚಂದ ಬ್ಲಿಂಕ್ ಆಗ್ತದೆ. ಇದೀಗ ಅಷ್ಟೇ ಈ ಥರ ಉಂಟು. ಈಗ ಇದು ಐಸ್ ಆ್ಯಂಡ್ ವಾಟರ್ ಆಡೋಣ ಅನ್ಕೊಂಡಿದೀವಿ. ಈಗ ಅವನು ಕೌಂಟ್ ಮಾಡ್ತಿದ್ದಾನೆ. ಈಗ 10 ಆದ ಕೂಡಲೇ ನಾವು ಓಡಬೇಕು. ಶಿಟ್ 10 ಆಯ್ತು. ಇಲ್ಲೇ ಬರ್ತಿದ್ದಾನೆ. ಪುನಃ ಬರ್ತಿದ್ದಾನೆ ನನ್ನ ಹಿಂದೆ. ಈಗ ನಾನು ಓಡಬೇಕು, ಇಲ್ಲಾಂದ್ರೆ ಬಂದು ಹಿಡಿತಾನೆ. ಈಗ ನಾನಂತರೂ ಫುಲ್ ಸ್ಪೀಡಲ್ಲಿ ಓಡ್ತಾ ಇದ್ದೀನಿ. ಅವನಿಗೆ ನನ್ನನ್ನು ಹಿಡ್ಕೊಳ್ಳಿಕ್ಕೇನೆ ಆಗ್ತಿಲ್ಲ. ಈಗ ಸ್ವಲ್ಪ ರೆಸ್ಟ್ ಮಾಡೋಕ್ಕಂತ ನಾನು ಇಲ್ಲಿ ಫ್ರಿಜ್ ಹತ್ರ ಆಡ್ಕೊಂಡಿದ್ದೀನಿ. ಇಲ್ಲಿ ಫ್ರಿಜ್ ಹಳೇದು ಬಿದ್ದಿತ್ತು, ಅದಕ್ಕೆ ಅದರ ಹಿಂದೆ ಬಂದು ಕುತ್ಕೊಂಡಿದ್ದೀನಿ. ಈಗ ಅವನೇ ನನ್ನ ನೋಡಿದ್ರೆ ಓಡ್ಬೇಕೀಗ. ಅವನಿಗೆ ನನ್ನನ್ನು ಹಿಡಿಲಿಕ್ಕೇನೆ ಆಗ್ತಿಲ್ಲ. ನಾನು ಆಚೆ ಹೋಗ್ತೀನಿ. ಐಸ್ ಆ್ಯಂಡ್ ವಾಟರ್ ಆಡಿ ಮುಗೀತು, ಆದರೆ ಅವನು ನನ್ನ ಕ್ಯಾಚ್ ಮಾಡೋಕ್ಕಾಗಲಿಲ್ಲ.
ಅದಕ್ಕೆ ಅವನು ಸೋಲೊಪ್ಕೊಂಡು ಮನೆಗೆ ಹೋಗ್ತಾ ಇದ್ದಾನೆ ಈಗ. ನಂಗಂತೂ ತುಂಬ ಸುಸ್ತಾಯಿತು. ಅಬ್ಬಾ ಸುಸ್ತಾಯ್ತು, ಎಷ್ಟು ಸುಸ್ತಾಯ್ತು ಅಂದರೆ ಅವ್ನು ಲಾಸ್ಟಿಗೆ ನನ್ನನ್ನು ಹಿಡಿಯೋಕ್ಕಾಗದೆ ಅವನೇ ಮನೆಗೆ ಹೋದ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.